ಮುಖ್ಯವಾಗಿ ಚರ್ಚೆ ಆಗ್ತಾ ಇರೋದು ರಾಜಣ್ಣ ಅವರು ದೆಹಲಿಗೆ ಬಂದಿರುವಂತದ್ದು ಎಸ್ಟಿ ಸಮುದಾಯದ ಸಮಾವೇಶದ ಬಗ್ಗೆ ಹೈಕಮಾಂಡ್ಗೆ ತಿಳಿಸಿ ಅವರಿಂದ ಗ್ರೀನ್ ಸಿಗ್ನಲ್ ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ನೋಡಿ, ಎಸ್ಟಿ ಸಮುದಾಯ ಅಂತೇಳಿ ನಾವು ಸಂಕುಚಿತವಾಗಿ ಹೋಗ್ತಕ್ಕಂಥದ್ದು ಸರಿಯಾದಲ್ಲ. ನಾನೇನು ಬರೀ ಎಸ್ಟಿ ಹೋಟೆಲ್ ಗೆದ್ದಿಲ್ಲ. ನಾನು ನಮ್ಮ ರಾಜ್ಯದಲ್ಲಿ ಗೆಲ್ತಕ್ಕಂಥ ಕಾಂಗ್ರೆಸ್ 136 ಈಗ 138 ಸೀಟನ್ನ ಗೆಲ್ಲಬೇಕಾದ್ರೆ ಯಾವುದೇ ಒಂದು ಸಮುದಾಯದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯಗಳ ಆಶೀರ್ವಾದವನ್ನ ನಾವು ಗಳಿಸ್ತಕ್ಕಂಥದ್ದಾದಾಗ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಈಗಲೂ ಕೂಡ ಎಸ್ಟಿ ಅಂತಲ್ಲ, ಎಸ್ಸಿ ಅಂತಲ್ಲ, ಅಥವಾ ಹಿಂದುಳಿದವರು ಅಂತಲ್ಲ, ಕಾಂಗ್ರೆಸ್ಸಿಗೆ ಯಾವ ಸಮಾವೇಶ ಮಾಡಿದ್ರೆ ಹೆಚ್ಚು ಶಕ್ತಿ ಬರ್ತದೆ, ಜನರ ಬೆಂಬಲ ದೊರಕುತ್ತೆ, ಆ ರೀತಿಯ ಸಮಾವೇಶವನ್ನ ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ. ಎಲ್ಲ ಪಕ್ಷದವ್ರಿಗೂ ಇದೆ. ಅದು ನಮ್ಮ ಪಕ್ಷದಲ್ಲಿ ಯಾಕೆ ನಾವು ರೂಲಿಂಗ್ ಪಾರ್ಟಿಲಿ ಇದ್ದೇವೆ, ನಮ್ಮ ಮೇಲೆ ಆಂಟಿ ಇನ್ಕಂಬೆನ್ಸಿದು ಒಂದು ಕತ್ತಿತ್ತು ತೂಗುಯಾಲೆನಲ್ಲಿ ಇದ್ದಿರೋದು ಯಾವುದೇ ಪಕ್ಷ ಇರ್ಬೋದು. ಆದರೆ ನಾವು ಆ ಒಂದು ಆಂಟಿ ಇನ್ಕಂಬೆನ್ಸಿನ ಓವರ್ಕಮ್ ಮಾಡಿ ಮತ್ತೆ ನಾವು 2028ಕ್ಕೆ ಹೆಚ್ಚು ಸ್ಥಾನಗಳನ್ನು ಗಳಿಸಿ ನಾವು ಅಧಿಕಾರಕ್ಕೆ ಬರಬೇಕಲ್ಲ. ಅದಕ್ಕೆ ನಾವು ತಯಾರಿ ಮಾಡ್ತಕ್ಕಂಥದ್ದಕ್ಕೆ ಸಮಾವೇಶಗಳನ್ನು ಮಾಡಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ಈಗ ನಾವು ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಸುಮಾರು 58,000 ಕೋಟಿ ಒಂದು ವರ್ಷಕ್ಕೆ ಸರ್ಕಾರಕ್ಕೆ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಹೊರೆ ಬೀಳ್ತದೆ. ಆದ್ರೂ ಕೂಡ ಆ ಗ್ಯಾರಂಟಿಗಳನ್ನ ನಾವು ಕೊಟ್ಟಿರ್ತಕ್ಕಂಥದ್ದು ಜನರಿಗೆ ಅದ್ರ ಬಗ್ಗೆ ವಿಶ್ವಾಸ ಮೂಡಿಸ್ತಕ್ಕಂಥದ್ದು. ಮತ್ತೆ ಅದರಲ್ಲಿ ಯಾರಾದ್ರೂ ವಂಚಿತರಿದ್ರೆ ಆ ವಂಚಿತರಿಗೂ ಕೂಡ ನ್ಯಾಯವನ್ನ ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಈ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಆರ್ಥಿಕವಾಗಿ ಶಕ್ತಿ ಬಂದಿದೆಯಾ ಇಲ್ವಾ, ಅದೇನಾದ್ರು ಮಿಸ್ಯೂಸ್ ಆಗಿದೆಯಾ, ಅಥವಾ ಅರ್ಹರಿಗೆ ಆ ಒಂದು ಸೌಲಭ್ಯಗಳು ದೊರೆತಿದೆಯಾ ಇಲ್ವಾ, ಅಥವಾ ಈ ಸೌಲಭ್ಯಗಳು ಯಾರಿಗೋಸ್ಕರ ಕೊಟ್ಟಿದ್ದೇವೆ ಅದನ್ನ ಯಾರಾದ್ರೂ ಅನರ್ಹರು ಪಡೆದಿದ್ದಾರಾ ಇಲ್ವಾ, ಇವೆಲ್ಲವೂ ಕೂಡ ಒಂದು ಅರಿವನ್ನ ಮೂಡಿಸ್ತಕ್ಕಂಥ ಸಮಾವೇಶವೇ ಹೊರತು ಪಕ್ಷದ ಸಂಘಟನೆ ಮತ್ತೆ ಅರ್ಹರಿಗೆ ಈ ಒಂದು ಸೌಲಭ್ಯಗಳನ್ನ ಸಮರ್ಪಕವಾಗಿ ಮುಟ್ಟಿಸ್ತಕ್ಕಂಥದ್ದು, ಅನರ್ಹರು ಈ ಸೌಲಭ್ಯಕ್ಕೆ ಅವರಿಗೆ ದೊರಕದ ರೀತಿಯಲ್ಲಿ ಮತ್ತೆ ಜನರಿಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು, ಆ ಮೂಲಕ ಕಾಂಗ್ರೆಸ್ಸಿನ ವಿಶ್ವಾಸವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಸಮಾವೇಶಗಳ ಮೂಲಕ ಆಗುತ್ತೆ. ಆದ್ರಿಂದ ಸಮಾವೇಶಗಳ ಅಗತ್ಯತೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಕೇಂದ್ರದ ಮುಖಂಡಗಳ ಗಮನಕ್ಕೆ ತಂದಿದ್ದೇವೆ. ನಾವೇನೇ ಸಮಾವೇಶಗಳು ಮಾಡಿದ್ರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಆಶ್ರಯದಲ್ಲೇ ನಡೀತದೆ. ನಾವು ಆ ಒಂದು ಸಮಾವೇಶಕ್ಕೆ ಮಲ್ಲಿಕಾರ್ಜುನ AICC ಅಧ್ಯಕ್ಷರನ್ನ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಕೂಡ ನಾವು ಆ ಸಮಾವೇಶಕ್ಕೆ ಕರೆಸ್ತೇವೆ. ಅವರನ್ನು ಕೂಡ ಮನವಿ ಮಾಡಿ ಅವ್ರಿಗೂ ಕೂಡ ಆಹ್ವಾನವನ್ನ ಕೊಟ್ಟು ಅವರು ಇದರಲ್ಲಿ ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಮಾವೇಶ ಎಸ್ಟಿ ಸಮಾವೇಶ ಅಂತನೂ ಅಲ್ಲ, SC/ST ಸಮಾವೇಶ ಅಂತನೂ ಅಲ್ಲ, ದಲಿತರು ಅಂತ ಸಮಾವೇಶ ಅಂತಲ್ಲ. ಯಾರು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇದ್ದಾರೆ, ಯಾರು ಅಸಹಾಯಕರಿದ್ದಾರೆ, ಯಾರು ದುರ್ಬಲರಿದ್ದಾರೆ ಅಂತವರನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥ ಪ್ರಯತ್ನ. ಸಮಾವೇಶಕ್ಕೆ ಹೈಕಮಾಂಡ್ ಪರ್ಮಿಷನ್ ಕೊಡ್ತಾ ಅಲ್ಲ, ಈಗ ಅವರೇ ಬಂದು ಭಾಗವಹಿಸುವಾಗ ಏನ್ ಪರ್ಮಿಷನ್ ಕೊಟ್ಟಿದ್ದು ಬರ್ಸ್ಕೋಬೇಕಾ? ಅವರೇ ಬಂದು ಭಾಗವಹಿಸ್ತೀವಿ ಅಂತ ಹೇಳಿದ ಮೇಲೆ ಅದು ಪರ್ಮಿಷನ್ ಏನದು, ಇಟ್ ಗೋಸ್ ವಿತೌಟ್ ಸೇಯಿಂಗ್ ಮುಂದಿನ ದಿನಗಳಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಅವರೇ ಭಾಗವಹಿಸುವಾಗ ಸಮಾವೇಶದ ಏನು ಅಗ್ರಿಮೆಂಟ್ ಬರ್ಕೊಡ್ಬೇಕು, ಅವರು ಬರ್ತಾ ಇದೀವಿ ಅಂತನೋ ಅಥವಾ ನೀವು ಮಾಡಿ ಅಂತನೋ. ಇಟ್ ಗೋಸ್ ವಿತೌಟ್ ಪಕ್ಷದ ಆಶ್ರಯದಲ್ಲಿ ಪಕ್ಷದ ಸಂಘಟನೆಯನ್ನ ಪಕ್ಷಕ್ಕೆ ಹೆಚ್ಚು ಶಕ್ತಿ ತುಂಬತಕ್ಕಂಥ ದೃಷ್ಟಿಯಲ್ಲಿ ಸಮಾವೇಶ ಮಾಡ್ತೇವೆ. ನಾವು ಜನರಿಗೆ ನೋಡಿ, ಚಿತ್ರದುರ್ಗದಲ್ಲಾದ್ರೂ ಮಾಡ್ತೇವೆ, ಹುಬ್ಳಿಲಾದ್ರೂ ಮಾಡ್ತೇವೆ, ದಾವಣಗೆರೆಲಾದ್ರೂ ಮಾಡ್ತೇವೆ, ಬೆಂಗಳೂರು ಮೈಸೂರು ಮಾಡೋದಿಲ್ಲ. ಚಿತ್ರದುರ್ಗ, ದಾವಣಗೆರೆ ಅಥವಾ ಹುಬ್ಳಿ ಒಂದು ಸಮಾವೇಶ ಮಾಡ್ತೇವೆ. ಆಮೇಲಿಂದ ಅವಶ್ಯಕತೆ ಬಿದ್ದರೆ ಬೇರೆ ಭಾಗದಲ್ಲೂ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.